ವೆಲ್ಕಮ್ ಬ್ಯಾಕ್. ವಿವಿಧ ಕಾರ್ಯಕ್ರಮಗಳ ನಿಮಿತ್ತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಿಂದ ನೇರವಾಗಿ HAL ಏರ್ಪೋರ್ಟ್ಗೆ ಈಗ ಮೋದಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿದ್ದಾವೆ. ಈ ಕಾರ್ಯಕ್ರಮಗಳಿಗೆ ಒಂದು ಕಡೆ ಉದ್ಘಾಟನೆ, ಹಸಿರು ನಿಶಾನೆ, ಶಂಕುಸ್ಥಾಪನೆ ಎಲ್ಲವೂ ಕೂಡ ಪ್ರಧಾನಿ ಮೋದಿಯವರ ಕೈಯಿಂದನೇ ಆಗ್ತದೆ. HALನಿಂದ ಇವತ್ತು ಹೆಲಿಪ್ಯಾಡ್ಗೂ ಕೂಡ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಒಂದು ಉದ್ಘಾಟನಾ ಕಾರ್ಯಕ್ರಮ ಕೂಡ ಆಗ್ತದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, ದೆಹಲಿಯಿಂದ HAL ಏರ್ಪೋರ್ಟ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿದ್ದಾರೆ. ಮತ್ತೊಂದು ಕಡೆ BJPಯ ಕಾರ್ಯಕರ್ತರು, ನಾಯಕರುಗಳು ಎಲ್ಲ ಈಗ ಕೇಸರಿ ಬಾವುಟವನ್ನು ಹಿಡ್ಕೊಂಡು ಈಗ ಅವರಿಗೆ ಬರಮಾಡಿಕೊಳ್ಳಲಿಕ್ಕೆ ಈಗ ಸಾಕಷ್ಟು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿವೇಕ್ ಕೊಡ್ತಾ ಹೋಗ್ತಾರೆ. ವಿವೇಕ್, ಇವತ್ತು ವಿವಿಧ ಕಾರ್ಯಕ್ರಮಗಳ ನಿಮಿತ್ತವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಬಹಳ ಮುಖ್ಯವಾಗಿ ತಾವು ಈಗ ಯಾವ ಸ್ಪಾಟಲ್ಲಿ ಇದ್ದೀರಾ, ಯಾವ ರೀತಿಯಾದಂತಹ ಸಿದ್ಧತೆ ಈಗ ನಡೀತಾ ಇದೆ? ಮೊದಲು ಉದ್ಘಾಟನೆ ಮಾಡ್ತಾರಾ ಅಥವಾ ಒಂದೇ ಭಾರತ್ಗೆ ಶಂಕು ಒಂದು ಕಡೆ ಹಸಿರು ನಿಶಾನೆಯನ್ನು ತೋರಿಸ್ತಾರಾ? ಏನು ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಅಂತ? ಎಸ್ ಮಹೇಶ್, ಇವತ್ತು ಸತತವಾಗಿ ಒಂದು 2-3 ಕಾರ್ಯಕ್ರಮಗಳಿಗೆ ಮೋದಿ ಅವರು ಚಾಲನೆ ನೀಡೋದಕ್ಕೆ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಈಗಾಗಲೇ ಡೆಲ್ಲಿಯಿಂದ ನೇರವಾಗಿ HAL ಏರ್ಪೋರ್ಟ್ಗೆ ಬಂದು ಈಗಾಗಲೇ ಮೋದಿಯವರು ಕೂಡ ಇಳಿದಿದ್ದಾರೆ. ಅಲ್ಲಿಂದ ನೇರವಾಗಿ HQTC ಹೆಲಿಪ್ಯಾಡ್ಗೆ, HALನಿಂದ HQTC ಹೆಲಿಪ್ಯಾಡ್ಗೆ ಹೆಲಿಕಾಪ್ಟರ್ನಿಂದ ಬರ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲೂ ಕೂಡ ಹೆಲಿಕಾಪ್ಟರ್ ಲ್ಯಾಂಡ್ ಆಗುವಂತ ಸಾಧ್ಯತೆಗಳಿದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇಲ್ಲಿ ಈಗಾಗಲೇ ನೀವು ಗಮನಿಸ್ತಾ ಹೋಗ್ಬೋದು, ಎಷ್ಟು ದೊಡ್ಡ ಮಟ್ಟ ರೀತಿಯಲ್ಲಿ ಈಗಾಗಲೇ ಪೊಲೀಸ್ ಬಿಗಿ ಭದ್ರತೆ ಮಾಡಿಕೊಂಡಿದೆ. ಇಲ್ಲಿ ಸಾಕಷ್ಟು ಕಾರ್ಯಕರ್ತರ ಜಮಾವಣೆ ಕೂಡ ಆಗಿದೆ. ಸುಮಾರು 1,500ಕ್ಕೂ ಹೆಚ್ಚು ಕಾರ್ಯಕರ್ತರು ಇಲ್ಲಿ ಈಗಾಗಲೇ ಇದ್ದಾರೆ. ಈಗಾಗಲೇ ನಾನು ಹೇಳಿದಂತೆ ಈಗಾಗಲೇ ಈ ಮೇಕ್ರಿ ಸರ್ಕಲ್ ಸ್ಪಾಟ್ ಇದು ಮೊದಲನೇ ಸ್ಪಾಟ್ ಆಗಿದೆ. ನೇರವಾಗಿ ಮೋದಿ ಅವರು ಬಂದು ಇಲ್ಲಿ ಕಾರ್ಯಕರ್ತರಿಗೆ ಒಂದ್ ರೀತಿಯಾಗಿ ಹ್ಯಾಂಡ್ ವೇವ್ ಮಾಡ್ತಾರೆ. ಇಲ್ಲೇ ನಿಂತು ಅವರ ವೆಹಿಕಲ್ಸ್ ನ ಇಲ್ಲೇ ಮೇಕ್ರಿ ಸರ್ಕಲ್ ನಲ್ಲಿ ನಿಲ್ಲಿಸಿ ಹ್ಯಾಂಡ್ ವೇವ್ ಮಾಡ್ತಾರೆ ಅನ್ನೋ ಒಂದು ಅಂಶಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಮೋದಿ ಅವರು ಬಂದ ನಂತರ ಇಲ್ಲಿ ಅವರ ವೆಹಿಕಲ್ಸ್ ಗಳನ್ನ ನಿಲ್ಲಿಸಿ ಹ್ಯಾಂಡ್ ವೇವ್ ಮಾಡ್ತಾರ ಅನ್ನೋದೇ ಒಂದಿಷ್ಟು ಕುತೂಹಲ ಮೂಡಿಸ್ತಿದೆ. ಯಾಕಂದ್ರೆ ಕೆಲವೊಂದು ಇಷ್ಟು ಮಾಹಿತಿಗಳನ್ನ ತೆಗಿತಾ ಹೋದ್ರೆ ಮೋದಿ ಅವರು ಇಲ್ಲಿ ವೆಹಿಕಲ್ ಅನ್ನ ನಿಲ್ಸೋದಿಲ್ಲ, ಕೇವಲ ಸ್ಲೋ ಮಾಡ್ಕೊಂಡು ಕಾರ್ಯಕರ್ತರಿಗೆ ವಿಶ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳ್ತಿದ್ರೆ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಕಾರ್ಯಕರ್ತರಲ್ಲಿ ಯಾವ ರೀತಿಯಾಗಿ ಉತ್ಸಾಹ ಕೂಡ ಇದೆ ಅಂತ. ಇಲ್ಲಿ ಈಗಾಗಲೇ ನಾನು ಮೇಕ್ರಿ ಸರ್ಕಲ್ ನಲ್ಲಿ ಕೂಡ ಇದ್ದೀನಿ. ಇಲ್ಲೇ ಇರ್ತಕ್ಕಂಥ ಒಂದಿಷ್ಟು ಜನರನ್ನ ಕೂಡ ಮಾತಾಡಿಸೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಇವತ್ತು ಮೋದಿ ಅವರು ರಾಜ್ಯಕ್ಕೆ ಆಗಮಿಸ್ತಿದ್ದಾರೆ, ನಿಮಗೆ ಎಷ್ಟು ಖುಷಿ ಅನ್ನಿಸ್ತಿದೆ, ಏನ್ ಅನ್ನಿಸ್ತಿದೆ ಸರ್? ಸರ್, ರಾಜ್ಯಕ್ಕೆ ಇವತ್ತು ನಮ್ಮ ಮೋದಿ ಅವರು ಬರ್ತಾ ಇವ್ರೆ, ದೇಶದ ಹುಲಿ. ಇವತ್ತು ಅವ್ರು ಬರ್ತಾ ಇರೋದ್ರಿಂದ ನಮ್ಮಲ್ಲಿ ಇರುವ ಉತ್ಸಾಹ, ಬೆಂಗಳೂರು ನಾಯಕರಲ್ಲಿ ಇರುವ ಉತ್ಸಾಹ ಮುಂದೆ 2028ರಲ್ಲಿ ಬಿಜೆಪಿ ಸರ್ಕಾರ ತರಲೇಬೇಕು. ಹಂಗಾಗಿ ಇವತ್ತಿನ ಕಾರ್ಯಕರ್ತರು ಮೋದಿ ಅವ್ರನ್ನ ನೋಡೋದಕ್ಕೆ ನೂಕುಲಾಗಿ ಲಕ್ಷಾಂತರ ಜನ ಇವತ್ತು ಮೇಕ್ರಿ ಸರ್ಕಲ್ ಅಲ್ಲಿ ಬಂದು ಜಾಮ್ ಆಗಿದ್ದೀರಿ. ಹಂಗಾಗಿ ನಮ್ಮ ಮೋದಿ ಅವರು ಇದಕ್ಕೆ ನಮೋ ಮೆಟ್ರೋ ಉದ್ಘಾಟನೆಗೆ ಬರ್ತಾ ಇರೋದು ನಮಗೆ ತುಂಬಾ ಸಂತೋಷ. ಮೋದಿ ಅವರು ಇರೋವರೆಗೂ ಈ ದೇಶಕ್ಕಾಗಿ ಅವರು ಇನ್ನೂ 15 ವರ್ಷ ಪ್ರಧಾನಿ ಆಗಿರ್ಬೇಕು ಅನ್ನೋದೇ ನಮ್ ಖುಷಿ ಸರ್. ಸರ್, ನೀವೇನಂತೀರಾ ಸರ್? ನಮ್ಮ ವಿಶ್ವ ನಾಯಕರು, ನಮ್ಮ ವಿಶ್ವಗುರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಗೋಸ್ಕರ ನಾವೆಲ್ಲ ಕಾರ್ಯಕರ್ತರು 4 ಅವರಿಂದ ವೇಟ್ ಮಾಡ್ತಾ ಇದೀವಿ ಈ ಸರ್ಕಲ್ ಅಲ್ಲಿ. ಅವ್ರು ಯಾವಾಗ ಬರ್ತಾರೆ, ಅವ್ರ ದರ್ಶನ ಆಗ್ತದೆ ಅಂತ. ಯಾಕಂತಂದ್ರೆ ಈ ದೇಶದಲ್ಲೇ ಅಲ್ಲ, ಇವ್ರಿಗೆ ಪ್ರಪಂಚನೇ ಮೆಚ್ಚಿದೆ ನಮ್ಮ ನಾಯಕರನ್ನ. ಅಂತ ನಾಯಕರಿಗೋಸ್ಕರ ನಾವು ಇಷ್ಟೆಲ್ಲ ಕಾರ್ಯಕರ್ತರು ವೇಟ್ ಮಾಡ್ತಾ ಇದೀವಿ. ಅವ್ರು ಬಂದಿದ ತಕ್ಷಣ ನಾವೆಲ್ಲ ಕೂಡ ಒಂದು ಗೂಸ್ ಬಂಪ್ಸ್ ಆಗ್ತದೆ ನಮ್ಗೆ. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಇದೀವಿ. ಭಾರತ್ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ. ಈಗಾಗಲೇ ನೀವು ನೋಡಿದ್ರಲ್ಲ, ಕಾರ್ಯಕರ್ತರು ಕೂಡ ದೊಡ್ಡ ಮಟ್ಟದಲ್ಲಿ ಉತ್ಸಾಹದಲ್ಲೇ ಇದ್ದಾರೆ ಅಂತಾನೆ ಹೇಳ್ಬೋದು. ಅದನ್ನ ಹೊರತುಪಡಿಸಿ ಇಲ್ಲಿನ ಕಾರ್ಯಕರ್ತರು ನಾವು ಸತತವಾಗಿ 4 ಗಂಟೆಯಿಂದ ಕೂಡ ಇಲ್ಲಿ ಕಾಯ್ತಾ ಇದೀವಿ. ಇನ್ನು ಎಷ್ಟೊತ್ತಾದ್ರೂ ಕೂಡ ನಾವು ಕಾಯೋದಕ್ಕೆ ಸಿದ್ಧ ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳ್ತಿದ್ದಾರೆ. ಇದೇನು ಕೆಲವೇ ಕ್ಷಣಗಳಲ್ಲಿ, ಇನ್ನು 10 ಅಥವಾ 20 ನಿಮಿಷಗಳಲ್ಲಿ ಇಲ್ಲಿ HQTC ಹೆಲಿಪ್ಯಾಡ್ಗೆ ಕೂಡ ಮೋದಿ ಅವರು ನೇರವಾಗಿ ಲ್ಯಾಂಡ್ ಆಗ್ತಾರೆ. ಇಲ್ಲಿಂದ ನೇರವಾಗಿ 2ನೇ ಪಾಯಿಂಟ್ ಚಾಳುಕ್ಯ ಸರ್ಕಲ್ಗೆ ಕೂಡ ಹೋಗ್ತಾರೆ. ಅಲ್ಲೂ ಕೂಡ ಅಷ್ಟೇ ಸಾಕಷ್ಟು ಕಾರ್ಯಕರ್ತರು ಕೂಡ ಜಮಾವಣೆ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗ್ತಿದೆ. ಅಲ್ಲಿಂದ ನೇರವಾಗಿ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣಕ್ಕೆ ಹೋಗಿ ಅಲ್ಲೊಂದು ರೈಲಿಗೂ ಕೂಡ ಹಸಿರು ನಿಶಾನೆಯ ಚಾಲನೆಯನ್ನು ಕೂಡ ಕೊಡ್ತಾರೆ. ತದನಂತರ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್, ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ, ಅಲ್ಲಿ ಆಡಿಟೋರಿಯಂ ಕಾರ್ಯಕ್ರಮವನ್ನು ಮುಗಿಸಿ ನೇರವಾಗಿ ಅಲ್ಲಿಂದ ಮತ್ತೆ HALಗೆ ತೆರಳಿ ಅಲ್ಲಿಂದ ಡೆಲ್ಲಿಗೆ ವಾಪಸ್ ತೆರಳಲಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಮಹೇಶ್.